ದೂರುದಾರ ತೋರಿದ ಜಾಗಗಳಲ್ಲೆಲ್ಲ ಎಸ್ಐಟಿ ತಲಾಶ್ ನಡೆಸ್ತಿದೆ. ಇದೀಗ 3 ದಶಕದ ಹಿಂದಿನ ಪ್ರಕರಣವನ್ನ ರೀಓಪನ್ ಮಾಡುವಂತೆ ಮನವಿ ಬಂದಿದೆ. ಸಂಚಲನ ಸೃಷ್ಟಿಸಿದ್ದ ಪ್ರಕರಣದ ಮರು ತನಿಖೆಗೆ ಕುಟುಂಬದವರು ಒತ್ತಾಯಿಸಿದ್ದಾರೆ. ಹಾಗಿದ್ರೆ ಯಾವುದು ಆ ಪ್ರಕರಣ? ಬನ್ನಿ ನೋಡೋಣ. ನದಿಯ ತಟವಾಯ್ತು, ಗುಡ್ಡದ ತುದಿಯಾಯ್ತು, ಕಾಡಿನ ಮಧ್ಯೆ ಮರದ ಬುಡದ ಬಳಿಯೆಲ್ಲ ಶೋಧ ನಡೆಯುತ್ತಿದೆ. ನೂರಾರು ಶವಗಳನ್ನ ಹೂತಿದ್ದಾಗಿ ತಪ್ಪೊಪ್ಪಿಕೊಂಡಿರುವ ದೂರುದಾರ ತೋರಿಸಿದ ಜಾಗಗಳಲ್ಲೆಲ್ಲ ಎಸ್ಐಟಿ ತಲಾಶ್ ನಡೆಸ್ತಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವಗಳಿಗಾಗಿ ಶೋಧ ನಡೆಯುತ್ತಿದ್ದು, ಜಿಪಿಆರ್ ಬಳಸಿಯೂ ಸದ್ಯ ಕಾರ್ಯಾಚರಣೆ ನಡೆಯುತ್ತಿದೆ. ಇದರ ಜೊತೆಗೆ ಈಗ ದಶಕಗಳ ಹಿಂದಿನ ಪ್ರಕರಣಗಳಿಗೆಲ್ಲ ಮರುಜೀವ ಬಂದಿದೆ. ವರ್ಷಗಳ ಹಿಂದೆ ಬಾಲಕಿ ಶವ ಪತ್ತೆ ಪ್ರಕರಣ, ಪದ್ಮಲತಾ ಸಾವಿನ ಪ್ರಕರಣ ಮರು ತನಿಖೆಗೆ ಒತ್ತಾಯ. ಪದ್ಮಲತಾ 38 ವರ್ಷದ ಹಿಂದೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಶವವಾಗಿ ಪತ್ತೆಯಾಗಿದ್ದ ಬಾಲಕಿ. ಸಿಐಡಿ ತನಿಖೆಯೆಲ್ಲಾ ನಡೆದರೂ ಈಕೆ ಸಾವಿನ ಹಿಂದಿನ ರಹಸ್ಯ ಮಾತ್ರ ಬಯಲಾಗಿಲ್ಲ. ಇದೀಗ ಪದ್ಮಲತಾ ಸಾವಿನ ಕುರಿತು ಮರು ತನಿಖೆಗೆ ಒತ್ತಾಯಿಸಿ ಸಹೋದರಿ ಇಂದ್ರಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಎಸ್ಐಟಿಯವರು ಈ ಪದ್ಮಲತಾ ಕೇಸನ್ನು ತನಿಖೆ ಮಾಡಿದರೆ ಸತ್ಯ ಹೊರಬರಬಹುದು ಅಂತ ಹೇಳೋ ವಿಶ್ವಾಸ ಇದೆ ನಮಗೆ. ಅಗತ್ಯ ಬಿದ್ದರೆ ಅಲ್ಲಿ ಉತ್ಖನನ ಮಾಡಿ ಬಾಡಿ ತೆಗೆದು ತನಿಖೆಗೆ ನಾವು ಒಪ್ಪಿದ್ದೇವೆ. ಅಂದರೆ ಅದು ಕೊಲೆ ಅಂತಲೇ ನಮಗೆ ಗೊತ್ತುಂಟು. ಅದರಿಂದಾಗಿ ಅಷ್ಟಕ್ಕೂ ಯಾರೀ ಪದ್ಮಲತಾ? ಈಕೆ ಸಾವಿನ ವಿಷಯ ಆಗಾಗ್ಗೆ ಚರ್ಚೆ ಆಗೋದ್ಯಾಕೆ ಅಂತ ನೋಡಿದ್ರೆ, ಧರ್ಮಸ್ಥಳ ಬಳಿಯ ಬೋಳಿಯಾರ್ ನಿವಾಸಿ ಪದ್ಮಲತಾ ದ್ವಿತೀಯ ಪಿಯುಸಿ ಓದ್ತಿದ್ದ ಪದ್ಮಲತಾ 22/12/1986ರಲ್ಲಿ ನಾಪತ್ತೆಯಾಗಿದ್ಲು. ಕಾಲೇಜಿಗೆ ಹೋಗಿದ್ದ ಬಾಲಕಿ ಸಂಜೆ ಧರ್ಮಸ್ಥಳದ ತನಕ ಬಂದಿದ್ದು, ಆ ಬಳಿಕ ನಾಪತ್ತೆಯಾಗಿದ್ಲು. 57 ದಿನಗಳ ಬಳಿಕ ಪದ್ಮಲತಾ ಶವ ನೆರೆಯ ಹೊಳೆ ಬಳಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಅಪಹರಿಸಿ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ನಡೆಸಿದ್ರೂ ಕಾರಣ ತಿಳಿದು ಬಂದಿರಲಿಲ್ಲ. ಹೀಗಾಗಿ ಪದ್ಮಲತಾ ಕಳೇಬರ ತೆಗೆದು ಮರು ತನಿಖೆ ನಡೆಸುವಂತೆ ಎಸ್ಐಟಿಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಮನವಿ ಮಾಡಿದ್ದಾರೆ. ಮರು ತನಿಖೆಗೆ ಬೇಕಾದ ಎಲ್ಲಾ ಸಹಕಾರವನ್ನ ನಾವು ನೀಡ್ತೇವೆ, ಪ್ರಕರಣವನ್ನ ರೀಓಪನ್ ಮಾಡಿ ಅಂತ ಪದ್ಮಲತಾ ಸಹೋದರಿ ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದೀಗ ಅರ್ಜಿಯನ್ನ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ. ಆದರೆ ಪ್ರಕರಣದ ಫೈಲ್ ಅನ್ನ ರೀಓಪನ್ ಮಾಡ್ತಾರಾ ನೋಡಬೇಕು. ಎಸ್ಐಟಿ ಅಧಿಕಾರಿಗಳು 15 ವರ್ಷಗಳ ಒಳಗಿನ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳು ಮಾತ್ರ ಸಿಗುತ್ತೆ. ಅದಕ್ಕೂ ಹಿಂದಿನ ಪ್ರಕರಣಗಳ ದಾಖಲೆಗಳು ಸಿಗೋದು ಬಹಳ ಕಷ್ಟ ಇದೆ. ಆದರೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತು ದೂರುದಾರರನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸಿ ದೂರು ಅರ್ಜಿಯನ್ನು ಸ್ವೀಕರಿಸಿ ವಾಪಸ್ ಕಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.